ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆನೆಲ್ಲಾ ಆ್ಯಂಡ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾವು ಗಣೇಶ ಚತುರ್ಥಿನ ನಮ್ಮ ಮನೆಯಲ್ಲಿ ಯಾವ ಥರ ಆಚರಿಸಿದ್ವಿ ಅನ್ನೋದನ್ನು ನಾನು ಹಾಕ್ತಿದ್ದೀನಿ ನೋಡಿ. ಮುಂಚೆದಾಗಿ ನಾನು ಈ ತುಳಸಿ ಕಟ್ಟೆನ ರೆಡಿ ಮಾಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಇಟ್ಬಿಟ್ಟು, ಇದು ದೀಪ ಹಚ್ಚಿಬಿಟ್ಟು ತುಂಬ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ. ಪೇಂಟ್ ಮಾಡಿಸ್ಬೇಕು. ಒಂದೇ ಸರಿ ಪೇಂಟ್ ಮಾಡಿಸಿದಾಗ ಇದನ್ನು ಸ್ವಲ್ಪ ರೆಡಿ ಮಾಡಬೇಕು. ಏನು ಅನ್ಕೋಬೇಡಿ, ಇದು ಬ್ಲ್ಯಾಕ್ ಆಗೋಗಿದೆ ನೆಕ್ಸ್ಟ್ ಕಾಮೆಂಟ್ ಮಾಡ್ತೀರಾ ಅಲ್ವಾ, ಈ ಥರ ಇದೆ ಆ ಥರ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಮುಂಚೆನೇ ಹೇಳಿಬಿಡ್ತಾ ಇದ್ದೀನಿ. ಓಕೆ, ಬನ್ನಿ ನೋಡೋಣ. ಇದೆಲ್ಲ ಹಬ್ಬದ ಹಿಂದಿನ ದಿವಸನೇ ಇದು ಕ್ಲೀನ್ ಮಾಡ್ಕೊಂಡ್ವಿ ದೇವ್ರ ಮನೆ ಹತ್ರ. ಹಾಗೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ರವೆ ಉಂಡೆ ಮಾಡಬೇಕು ಅಂದ್ಕೊಂಡ್ವಿ, ಆಗಿಲ್ಲ. ಅದಕ್ಕೆ ಈ ಗಣೇಶ ಹಬ್ಬಕ್ಕೆ ಮಾಡ್ತಾಯಿದ್ದೀವಿ. ಇದು ರವೆ ಫ್ರೈ ಮಾಡ್ತಾಯಿದ್ದಾರೆ ನಮ್ಮಕ್ಕ. ಫ್ರೈ ಎಲ್ಲ ಆದಮೇಲೆ ನಮ್ಮ ಅತ್ತೆನ ಕರೆದ್ವಿ ರವೆ ಉಂಡೆ ಮಾಡೋಕ್ಕೆ. ನಮ್ಮಕ್ಕ ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಕಾಣಿಸುತ್ತೆ. ನೈಟ್ ಕೆಲಸ ಎಲ್ಲ ಆದಮೇಲೆ ನಾನು ಮೆಹಂದಿ ಹಾಕ್ಕೊಂಡೆ. ಹಬ್ಬ ಬಂದ್ರೇ ಹಾಕ್ಕೋಬೇಕು ಅನ್ಸತ್ತಲ್ವ. ಸೊ ಮಕ್ಕಳನ್ನೆಲ್ಲ ನಿದ್ದೆ ಮಾಡಿಸ್ಬಿಟ್ಟು ನಾನು ಮೆಹಂದಿ ಹಾಕ್ಕೊಂಡೆ. ನಾನೇ ಹಾಕ್ಕೊಂಡಿದ್ದು. ಹೇಗಿದೆ ಅನ್ನೋದನ್ನು ನನಗೆ ಹಾಗೆ ಕಾಮೆಂಟ್ ಮಾಡಿ. ಇದು ಬ್ಯಾಕ್. ಮೆಹಂದಿ ಹಾಕ್ಕೊಳ್ಳೋದನ್ನು ನಾನು ವಿಡಿಯೋ ಮಾಡಿ ಅಂತ ಹೇಳೋಣ ಅಂದ್ಕೊಂಡಿದ್ದೆ, ಆದರೆ ಲೇಟ್ ನೈಟ್ ಆಗಿಬಿಟ್ಟಿತ್ತು, ಎಲ್ಲ ಮಲ್ಗೋ ಟೈಮು. ಸೊ ಎಲ್ಲ ಹಾಕ್ಕೊಂಡಾದಮೇಲೆ ನಾನು ಈ ವಿಡಿಯೋ ಮಾಡಿರೋದು. ಇದು ಹಬ್ಬದ ದಿನ ಮಾರ್ನಿಂಗು. ನಾನು ಮತ್ತು ನಮ್ಮಕ್ಕ ಇಬ್ಬರೂ ಲೇಟ್ ಆಗೋಗಿತ್ತು ರಂಗೋಲಿ ಹಾಕೋಕ್ಕೆ. ಯಾವ ಥರ ರಂಗೋಲಿ ಹಾಕಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಸೊ ಯಾವುದೋ ತೋಚಿದ್ದು ಬೇಗ ಗೊತ್ತಿರೋ ಡಿಸೈನು ಬೇಗ ಆಗೋ ಅಂಥದ್ದು ಹಾಕಿಬಿಟ್ಟೆ ನಾನು ರಂಗೋಲಿ. ಹಾಗೆ ನಮ್ಮಕ್ಕ ರಂಗೋಲಿಗೆ ಕಲರ್ಸ್ ಮಾಡಿದ್ರು. ಇನ್ನೊಂದು ಈ ಹಬ್ಬದ ಸ್ಪೆಷಲ್ ಬಂದೆ ಕಡುಬು ಅಲ್ವಾ. ನಾವು ಯಾವಾಗೂ ಹಸಿ ಕಡುಬು ಮಾಡ್ತೀವಿ. ಮಕ್ಕಳಿಗೋಸ್ಕರ ಕಜ್ಜಿಕಾಯಿ ಅದು ಸಪ್ರೇಟಾಗಿ ಅದು ಬೇರೆ ಮಾಡ್ತೀವಿ.
ಈಗ ಇದು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ತುಂಬ ಹೊತ್ತು ಟ್ರೈ ಮಾಡಿದೆ, ಅದು ಆಗಲೇ ಇಲ್ಲ ಸರಿಯಾಗಿ ಮಾಡೋಕ್ಕೆ. ಮತ್ತು ಲಾಸ್ಟಾಗಿ ಬಂತು, ಪರವಾಗಿಲ್ಲ, ಒಂದು ಸ್ವಲ್ಪ ಮಾಡಿದ್ವಿ. ಅದು ನಾನು ವೀಡಿಯೋ ತೆಗಿಬೇಕಂದ್ರೇ ಸರಿಯಾಗಿ ಬರ್ತಾ ಇರಲಿಲ್ಲ. ವಿಡಿಯೋ ಆಫ್ ಮಾಡಿಬಿಟ್ಮೇಲೆ ಚೆನ್ನಾಗಿ ಬರ್ತಾಯಿತ್ತು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಹಬ್ಬದ ದಿವಸ ಇಲ್ಲಿ ನಾಗರ್ಕಲ್ಗೆ ಪೂಜೆ ಮಾಡ್ಕೊಂಬರೋ ಪದ್ಧತಿ ಇದೆ. ಸೊ ಅದಕ್ಕೆ ರೆಡಿ ಆಗೋಕ್ಕೆ ಹೇಳಿದ್ರು, ರೆಡಿ ಆಗಿದ್ದೀವಿ. ಮೆಹಂದಿ ಚೆನ್ನಾಗಾಗಿದೆ ಅಲ್ವಾ? ಹಾಗೆ ಇಲ್ಲಿ ನೋಡಿ ಫೋಟೋಶೂಟ್ ನಡೀತಾ ಇದೆ. ಅವ್ರನ್ನೂ ರೆಡಿ ಮಾಡಿಬಿಟ್ಟು ನಾವು ಯಾವಾಗ ಇವ್ರಿಗೆ ಬಟ್ಟೆ ತಂದರೂ ಕೂಡ 4 ಜನಕ್ಕೂ ಒಂದೇ ಥರ ತರ್ತೀವಿ ಅಣ್ಣ ತಮ್ಮಂದಿರಿಗೆ. ಮತ್ತೆ ಯೂಟ್ಯೂಬ್ ಮಾಡ್ತೀರಾ ಜಿಜಿ ಗಣೇಶ? ಎಕ್ಸ್ಪ್ರೆಷನ್ ಹಾಯ್ ಮಾಡ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಹೊಡೋಣ. ಅಂದ್ರ ಅಯ್ಯೋ, ಅವಾಗಕ್ಕಿಂತ ಇವಾಗೆ ಚೆನ್ನಾಗಿದೆ ಅಕ್ಕ ಬ್ಲೌಸು. ಅಂದರೆ ಪರ್ಫೆಕ್ಟ್ ಇರೋದಕ್ಕೆ ಅನಿಸುತ್ತೆ. ಆಯಿಲಿ ಫೇಸ್ ಥರ ಇದೆ ಅಲ್ಲ? ಹಾಂ, ಇಲ್ಲ ಇಲ್ಲ, ಆ ಡ್ರಾಲ್ ಸಿಕ್ಕಿದ್ರೆ ಹಂಗೊಂದು ಎತ್ಕೊ ಬಂದ್ಬಿಡಿ ಅಕ್ಕ. ಇಲ್ಲ, ಒಂದು ಸಾಕು ಬನ್ನಿ. ಇಲ್ಲ, ನೀವೊಂದು ಎತ್ಕೊ ಬನ್ನಿ ಸಾಕು. ಈಗ ದೇವಸ್ಥಾನದ ಹತ್ರ ನಮ್ಮ ಏರಿಯಲ್ಲಿ ಗಣೇಶ ಇಟ್ಟಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇವಾಗ ಪೂಜೆ ಇದೆ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ರು. ಸೊ ಎಲ್ಲರೂ ಹೋಗಿದ್ದಾರೆ ಮನೆಯಿಂದ. ಇವಾಗ ನಾನು ಮತ್ತು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ, ಎಲ್ಲ ಬೀಗ ಹಾಕ್ಕೊಂಡು. ಅಲ್ಲಿಟ್ಟಿದ್ದೀನಿ. ಡನ್. ಅದು ಬೀಗ ತೆಗ್ದಿದ್ದೀನಿ ನೋಡಿ, ಮಾಡ್ಕೊಂಡು ಹೋಗೋಣ. ಹಾಗೆ ನಮ್ಮ ಅಕ್ಕ ಮನೆ ಹತ್ರ ಬಂದ್ವಿ.
ಅವರು ಬರ್ತೀವಿ ಪೂಜೆಗೆ ಅಂದರು, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಹೀಗೆ ಬಂದ್ವಿ. ಆಗೋಯ್ತಾ? ವೈಟ್ ಶರ್ಟ್ ಇದು ಗಣೇಶ ವಿಸರ್ಜನೆ ಆವಾಗ ಇದು ಮನೆಯಲ್ಲಿರೋ ಗಣೇಶನ ಕೂಡ ಅಲ್ಲಿಗೆ ಕೊಟ್ಬಿಡೋಣ ಅವ್ರ ಕೈಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡು ಹೋಗ್ತಾ ಇದ್ದೀವಿ. ವಿಸರ್ಜನೆ ದಿನಾನೇ ಇವ್ರಿಗೆ ಟೆಸ್ಟ್ ನಡೀತಾ ಇತ್ತು, ಆದರೂ ಟೆಸ್ಟ್ ಮುಗಿದ್ಮೇಲೆ ಕರ್ಕೊಬರೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ಯಾಟರ್ಡೇಸ್ ಕೂಡ ಫುಲ್ ಡೇ ಇರುತ್ತೆ, ಆದರೂ ಹಾಫ್ ಡೇ ಹೋಗಿ ಕರ್ಕೊಂಡು ಬಂದ್ವಿ ಎಲ್ಲರನ್ನೂ. ಇಲ್ಲ ಅಂದರೆ ತುಂಬ ಹಠ ಮಾಡ್ತಾರೆ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೋಗಿ ಕರ್ಕೊಬಂದ್ವಿ. ಮಕ್ಕಳಷ್ಟೇ ಎಲ್ಲ ನಾವು ಕೂಡ ಎಂಜಾಯ್ ಮಾಡಿದ್ವಿ. ತುಂಬ ವರ್ಷ ಆಗಿತ್ತು ಗಣೇಶ ಮುಂದೆ ಡ್ಯಾನ್ಸ್ ಮಾಡಿ, ನಾವು ಚಿಕ್ಕವರಿದ್ದಾಗ ಮಾಡ್ತಾಯಿದ್ವಿ, ಹಾಗೆ ಇದು ಮಾಡಿದ್ದೀವಿ ನೋಡಿ. ಹಬ್ಬದ ದಿವಸ ದೇವ್ರ ಮನೆಯಲ್ಲಿ ಈ ಥರ ಅಲಂಕಾರ ಇತ್ತು. ನನಗೆ ಮಾರ್ನಿಂಗ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಸೊ ಇದು ಈವ್ನಿಂಗ್ ಮಾಡಿರೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್, ಕಾಮೆಂಟ್ ಮತ್ತು ಶೇರನ್ನು ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.